ಸೊ ವಿಷ್ಣುವಿಗೆ ನೈವೇದ್ಯ ಆಗುತ್ತಲ್ಲ, ಆ ನೈವೇದ್ಯ ಆದ ನಂತರ ತೊಗೊಂಬಂದಿಲ್ಲ ಆಗ್ತಂಥದ್ದು. 4ನೇದು ಪೀಠ ಬಂದ್ಬಿಟ್ಟು ನವಗ್ರಹ ಪೀಠ, 5ನೇದು ಬಂದ್ಬಿಟ್ಟು ಐಕಾನಿಕ್ ಚಾರಿಯಟ್, ಸ್ಟೋನ್ ಚಾರಿಯಟ್. ಸೊ ವಿಷ್ಣುವಿನ ವಾಹನ ಬಂದ್ಬಿಟ್ಟು ಗರುಡ. ಸೊ ಗರುಡನ ವಾಹನವನ್ನು ರಥವನ್ನಾಗಿ ಮಾಡಿದರೆ ಕೃಷ್ಣದೇವರಾಯರು. ಕುಂಬಾರನಿಗೆ ವರ್ಷ, ದೊಂಡೆಗೆ ನಿಮಿಷ ಅಂತ ಇವ್ರು 3 ತಿಂಗಳು ತೊಗೊಂಡಿದ್ದಾರಲ್ಲ. ಅದು ಯಾವ ಥರ ಕಟ್ಟಿದ್ದಾರೆ ಮತ್ತೆ? ಇಲ್ಲಿ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಗ್ರಾವಿಟಿ ಮುಖಾಂತರ ಅಕ್ವಾಟಿಕ್ ಸಿಸ್ಟಮ್ ಮುಖಾಂತರ ಸಪ್ಲೈ ಮಾಡ್ಕೊಳ್ತಾರೆ. ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಅದು ಈವನ್ ಅಲ್ಲಿ ಅರಮನೆ ಇದೆಯಲ್ಲ, ಅಲ್ಲಿ ಒಳಗಡೆ ಇದೆಯಲ್ಲ ಸರ್, ಅಲ್ಲಿ ಸೀದಾ ಅರಮನೆ ಒಳಗೆ ಬರಂಗೆ ಮಾಡಿದ್ದಾರೆ. ಪಬ್ಲಿಕ್ ಸಾರ್ವಜನಿಕರು ರಾಣಿಯರಿಗೆ ನೋಡಬಾರ್ದು ಅಂದ್ಬಿಟ್ಟು ಮೇಲ್ಗಡೆ ನೋಡಿ ಸರ್, ಹುಕ್ಸ್ ಇದೆ ನೋಡಿ ಇಲ್ಲಿ ಕಾರ್ನರಲ್ಲಿ. ಇದಕ್ಕೆ ಮೊದಲಿಂದ ಹೆಸರು ಬಂದ್ಬಿಟ್ಟು ಪರಾಂಕುಶ ಮಂಟಪ ಅಂತ ಕರೀತಾರೆ. ವರ್ಷದಲ್ಲಿ ಒಂದು ಸಾರಿ ಉತ್ಸವ ಅಂತ ನಡೆಯುತ್ತಲ್ಲ, ಆ ಟೈಮಲ್ಲಿ ಉತ್ಸವದ ಮೂರ್ತಿಗಳಿರುತ್ತಲ್ಲ, ಅದು ತಗೊಂಡ್ಬಂದು ವಿಠ್ಠಲ ರುಕ್ಮಿಣಿಯ ಮೂರ್ತಿಯನ್ನು ತಗೊಂಡ್ಬಂದು ಇಲ್ಲಿಟ್ಟು ಉತ್ಸವನ ಮಾಡ್ತಾರೆ. ಆ ಬಾಳೆ ಎಲೆ ಬರುತ್ತಲ್ಲ, ಎಲೆಗೆ ನಾವು ಗೆಜ್ಜೆ ಅಂತ ಕರಿತೀವಿ ಸರ್. ಆ ಬಾಳೆನ ಮೂಲೆನ ಮಾಡಬೇಕಾದ್ರೆ ಇಲ್ಲಿ ಗೆಜ್ಜೆಗಳಾಗ್ಬಿಟ್ಟು ಆ ಮೂಲೆನ ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಮಂಟಪಕ್ಕೆ ಗೆಜ್ಜೆಲ್ಲು ಮಂಟಪ ಅಂತಲೇ ಕರೀತಾರೆ. ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ ಕುದುರೆಗೊಂಬೆ ಮಂಟಪ ಅಂತ. ಆ್ಯಕ್ಚುಲಿ ಇದು ವಿಷ್ಣು ಟೆಂಪಲ್ಲು. ಆ ಪಿಲ್ಲರ್ ಹೊರಗಡೆ ಮುಂದ್ಗಡೆ ಮುಂಭಾಗದಲ್ಲಿ ಏನು ಕುದುರೆ ಕಾರ್ವಿಂಗ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದಕ್ಕೋಸ್ಕರ ASI ಡಿಪಾರ್ಟ್ಮೆಂಟ್ ಅದಕ್ಕೆ ಕುದುರೆಗೊಂಬೆ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ಆ್ಯಕ್ಚುಲಿ ಒಳಗಡೆ ದೇವಸ್ಥಾನ ಬಂದ್ಬಿಟ್ಟು ವಿಷ್ಣು ದೇವಾಲಯ ಟೆಂಪಲ್ ಇದ್ದದ್ದು ಮೊದಲನೇದಾಗಿ. ವಿಷ್ಣು ದೇವಾಲಯ ನಾವು ಯಾವ ಥರ ಐಡೆಂಟಿಫೈ ಮಾಡ್ಬೇಕಂದ್ರೆ, ವಿಷ್ಣುನ ದ್ವಾರಪಾಲಕರು ಜಯ ಮತ್ತು ವಿಜಯ ಇದ್ದರೆ ಅದು ವಿಷ್ಣು ದೇವಾಲಯ. ಇದು ಇರಬೇಕಲ್ಲ, ಅಲ್ಲಿದೆ ನೋಡಿ ಡೋರ್ ಕೀಪರ್ಸ್, ಅಲ್ಲಿ ಮುಂದೆ ಸರ್ ಬಾಗಿಲಲ್ಲಿ. ಓಕೆ. ಜಯ ವಿಜಯ ಇದ್ದರೆ ಅದು ವಿಷ್ಣು ದೇವಾಲಯ. ನಂದ ಮತ್ತು ಸುನಂದ ಇದ್ದರೆ ಅದು ಶಿವನ ದೇವಾಲಯ. ಯಾವುದು ಜಯ ವಿಜಯ ಇದ? ಇಲ್ಲಿ ಕಾಣ್ತಾ ಇದೆ ನೋಡಿ ಡೋರ್ ಕೀಪರ್. ಇದು ಡೋರ್ ಜಯ ಮತ್ತು ವಿಜಯ ಇವರು ವಿಷ್ಣು ದ್ವಾರಪಾಲಕರು. ಯಾವ ಟೆಂಪಲ್ ಬಿಟ್ಟಿಲ್ಲ ಅಲ್ವಾ? ಇಲ್ಲ, ಇದೇ ಕಲ್ಲುಗಳನ್ನ ಬಳಸ್ಕೊಂಡು ಟೆಂಪಲ್ನ, ಪ್ಯಾಲೇಸ್ನ, ಮಾರ್ಕೆಟ್ನ ಕಟ್ಟಿರೋಂಥದ್ದು. ಇದೆಲ್ಲ ಗ್ರನೈಟ್ ಕಲ್ಲೇ. ನೀವು ಬೇಲೂರು ಹಳೆಬೀಡು ಹೋದರೆ ಬಳಪದ ಕಲ್ಲು ಬರುತ್ತೆ, ಸ್ಟೋನ್ ಬರುತ್ತೆ. ಬಾದಾಮಿ ಹೋದರೆ ರೆಡ್ ಸ್ಯಾಂಡ್ ಬರುತ್ತೆ. ಇದು ಪುಷ್ಕರಣಿ. ಹಾಂ ಸರ್. ಸೊ ನಾವು ಹಂಪೆಯಲ್ಲಿ ಬಂದ್ಬಿಟ್ಟು ಗ್ರನೈಟ್ ಕಲ್ಲು, ಬೆಣಚು ಕಲ್ಲು ಅಂತ ಕರಿತೀವಿ. ಗುಂಟೂರು ಹತ್ರ ಆಗುತ್ತಲ್ವ? ಗುಂಟೂರು ಯಾವುದದು ಇನ್ನೊಂದು ಕಡಪ ಇಲ್ಲಿ ಆಂಧ್ರದ ಹತ್ರ ಆಗುತ್ತೆ. ಆ ಸ್ಟೋನ್ ಬೇರೆ ಸರ್, ಅದು ಸ್ಟೋನ್ ಬೇರೆ ಅಲ್ಲ? ಅಡುಗೆ ಮನೆಗೆಲ್ಲ ಆಗ್ತೀವಲ್ಲ ಕಡಪ ಸ್ಟೋನು. ಇದು ಗ್ರನೈಟು. ಎಸ್ ಸರ್. ನೀವು ಇಲ್ಲಿ ರಾಯಲ್ ಪ್ಯಾಲೇಸ್ ಒಳಗಡೆ ಒಂದು ಪುಷ್ಕರಣಿ ನೋಡಿದ್ರಾ? ಹೌದು, ನೋಡಿದೆ. ಬ್ಲಾಕ್ ಕೂಡ ಕಡಪದಿಂದ ತಂದಿರೋದು ಕೃಷ್ಣದೇವರಾಯರು. ಅದು ನೋಡಿ, ಬೇರೆ ಎಲ್ಲ ಕಲ್ಲುಗಳು ಒಂದು ಸ್ವಲ್ಪ ಇದಾಗಿದ್ರು, ಅದು ಏನು ಡಿಸೈನ್ ಚೇಂಜ್ ಆಗಿಲ್ಲ ಕಲ್ಲಿಂದು. ಹಾಗೆ ಹಜಾರಮ್ಮ ಟೆಂಪಲ್ ಒಳಗಡೆ ನೀವು ನೋಡಿದ್ರಲ್ಲ 4 ಪಿಲ್ಲರ್ಸ್ ನೋಡಿದ್ರಾ? ಅದು ನೋಡಲಿಲ್ಲ. ಹಜಾರಮ್ಮ ಟೆಂಪಲ್ ಇದು ಪುಷ್ಕರಣಿ. ಹಾಂ ಸರ್. ಸೊ ಈ ಪುಷ್ಕರಣಿಯನ್ನು ಬಂದ್ಬಿಟ್ಟು ನೀರಿದೆ ನೋಡಿ. ಇದು ನೀರೇನಾದ್ರು ಬಿಡ್ತಾರಾ ಅಥವಾ ನೀರಿದೆ? ಮಳೆ ನೀರು ಬೇಗೆಲ್ಲ ಸ್ಟಾಪ್ ಆಗಿದೆ, ಅಲ್ಲಿಂದ ಪೈಪ್ ಇದೆ. ಈ ಗುಡ್ಡದ್ದು ಬರಂಗ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಗ್ರಾವಿಟಿ ಮುಖಾಂತರ ಅಕ್ವಾಟಿಕ್ ಸಿಸ್ಟಮ್ ಮುಖಾಂತರ ಸಪ್ಲೈ ಮಾಡ್ಕೊಳ್ತಾರೆ. ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಅದು ಈವನ್ ಅಲ್ಲಿ ಅರಮನೆ ಇದೆಯಲ್ಲ, ಅಲ್ಲಿ ಒಳಗಡೆ ಇದೆಯಲ್ಲ ಸರ್, ಅಲ್ಲಿ ಸೀದಾ ಅರಮನೆ ಒಳಗೆ ಬರಂಗ್ ಮಾಡಿದ್ದಾರೆ. ಏನು ಟೆಕ್ನಾಲಜಿ? ರೋಮ್ ಸಾಮ್ರಾಜ್ಯದಲ್ಲಿ ಯಾವ ಥರ ಅಕ್ವಾಟಿಕ್ ಸಿಸ್ಟಮ್ ವಾಟರ್ನ ಸಪ್ಲೈ ಮಾಡ್ಕೊಂಡಿದ್ದಾರಲ್ಲ, ಅದೇ ಸಿಸ್ಟಮ್ ಇಲ್ಲಿ ಬಳಸ್ಕೊಂಡಿರೋದು. ಇವೆಲ್ಲ ಬಜಾರ್ಗಳು, ಇದೆಲ್ಲ ಮಾರ್ಕೆಟ್ ಕಾಂಪ್ಲೆಕ್ಸ್, ಮಲ್ಟಿ ಸ್ಟೋರೇಜ್ 2 ಅಂತಸ್ತಿನ ಮಾರ್ಕೆಟ್ ಇತ್ತು. ಮೇಲಿಂದೆಲ್ಲ ತೆಗೆದ್ಮೇಲೆ ಈಗ ಅದು ಏನಾದ್ರು ಸಿಗುತ್ತಾನೋ ಅಂತ ತೆಗೆದಿದ್ದಾರೆ ಎಲ್ಲ. 3 ತಿಂಗಳು ಕಾಣ ಲೂಟಿಂಗ್ ಮಾಡಿದ್ದಾರೆ. ಅಂದರೆ ಈ ಮಾರ್ಕೆಟ್ ಬಂದ್ಬಿಟ್ಟು 950 ಮೀಟ್ರ್ ಉದ್ದ ಇದೆ. ಈಗ ಒಂದು ಗಾದೆ ಇದೆ, ಏನು ಅಂದರೆ ಕುಂಬಾರನಿಗೆ ವರ್ಷ, ದೊಂಡೆಗೆ ನಿಮಿಷ ಅಂತ. ಇವ್ರು 3 ತಿಂಗಳು ತೊಗೊಂಡಿದ್ದಾರಲ್ಲ. ಅದು ಯಾವ ಥರ ಕಟ್ಟಿದ್ದಾರೆ ಮತ್ತೆ? ತಪಸ್ಸು ಮಾಡಿ ಹನುಮಂತನಿಗೆ ಜನ್ಮ ನೀಡಿರೋಂಥ ಜಾಗ ಅಂಜನಾದ್ರಿ ಪರ್ವತ. ಮೇಲ್ಗಡೆ ಹತ್ತಲಿಕ್ಕೆ 575 ಸ್ಟೆಪ್ಸ್ ಇದೆ. ನಾಳೆ ಬೆಳಗ್ಗೆ ಸನ್ರೈಸ್ಗೆ ಹೋಗೋಣ ಅಂತ. ಹೋಗಿ ಸರ್, ಬೆಸ್ಟ್. ಸನ್ರೈಸ್ಗೆ ಅಷ್ಟು ಇರಲ್ಲ ಅಲ್ವಾ? ಕ್ರೌಡ್ ಅಷ್ಟಿಲ್ಲ, ಕಡಿಮೆ. ಅಲ್ಲಿ ಮೇಲ್ಗಡೆ ವೈಟ್ ಟೆಂಪಲ್ ಕಾಣ್ತಾ ಇದೆ ಸರ್. ಡೌನಲ್ಲಿ ನೋಡಿ ಒಂದು ದೊಡ್ಡ ಸ್ಟೋನ್ ಕಾಣುತ್ತಲ್ಲ, ಅದು ಹನುಮಂತನ ಮುಖ ಕಾಣುತ್ತೆ ಮೇಲ್ಗಡೆಯಿಂದ ಡೌನಲ್ಲಿ. ಈ ಕಡೆನಾ? ಹಾಂ ಸರ್, ಈ ಕಡೆ ಡೌನಲ್ಲಿ ಫ್ರಂಟಲ್ಲಿ ಒಂದು ಕಲ್ಲಿದೆ ನೋಡಿ, ಬೆಟ್ಟ ಬಂಡೆ, ಅದು ಕಣ್ಣು, ಮೂಗು, ಬಾಯಿ. ಫ್ರಂಟಿಂದ ನೋಡ್ಬೇಕಾ? ಫ್ರಂಟಲ್ಲಿ ನೋಡಿ, ಇಲ್ಲಾಂದರೆ ಮುಂದ್ಗಡೆ ಬನ್ನಿ, ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ. ಹೌದು,
ಈ ಕಡೆ ಸೈಡ್ ಇದ್ದ ಹಾಂ ಸರ್ ಹಿಂಗೆ ಆ ಕಡೆ ಬಂಡೆ ಬಂದಿದೆಯಲ್ಲ ಆ ಕಡೆ ಬಂದಿದೆಯಲ್ಲ ಹೌದು ಹಾಂ ಸರ್ ಅದು ಬಾಯಿ ನೋಡಿ ಕ್ಲೀನಾಗಿ ಅದೇ ಥರ ಇದೆ. ಹಾಂ ಸರ್ ಈ ಕ್ಯಾಮ್ರಾದಲ್ಲಿ ಆಗಲ್ಲ ಅದು. ಹಾಂ ಸರ್ ನೋಡೋಣ. ಇಲ್ಲ ಇಷ್ಟೇ ಝೂಮ್ ಇದೆ. ಸರ್ ನಾವು ಈಗ ಹೋಗ್ತಾ ಇರೋದು ಇದನ್ನು ಹೊಡೆದು ಹಾಕಿದಾರಲ್ವಾ? ಹಾಂ ಸರ್ ಪ್ರತಿಯೊಂದು ಟೆಂಪಲ್ಗೆ 3 ಎಂಟ್ರೆನ್ಸ್ ಇರುತ್ತೆ, 3 ದ್ವಾರಗಳಿರುತ್ತೆ. ನಾನು ನೋಡ್ತಾ ಇರೋದು ಪೂರ್ವಾಭಿಮುಖವಾಗಿರುವಂಥ ಗೋಪುರದ. ಸೊ ಇದು ಗೋಪುರ ಬಂದ್ಬಿಟ್ಟು ಯಾವಾಗಲೂ ರಾಜರು ಬರುವಂಥ ದಾರಿ. ಸೊ ನಾವೆಲ್ಲ ಕಾಮನ್ ಪೀಪಲ್, ಸಾರ್ವಜನಿಕರು ಇದೆಯಲ್ಲ, ನಾವು ಬರಲಿಕ್ಕೆ 2 ದಾರಿಯನ್ನು ಮಾಡಿದ್ದಾರೆ. ಸೌತಲ್ಲಿ ಒಂದು ಗೋಪುರ ಇದೆ ನೋಡಿ, ದಕ್ಷಿಣಾಭಿಮುಖವಾಗಿ ಒಂದು ಗೋಪುರ ಇದೆ, ನಾರ್ತಲ್ಲಿ ಒಂದು ಗೋಪುರ, ಉತ್ತರಾಭಿಮುಖವಾಗಿ ಒಂದು ಗೋಪುರ ಇದೆ ಸರ್. ಸ್ಟೋನ್ ಚಾರಿಯಟ್ ಒಳಗಿರೋದು. ಒಳಗಡೆ ಸ್ಟೋನ್ ಚಾರಿಯಟು, ಸಂಗೀತ ಮಂಟಪ, ಕಲ್ಯಾಣ ಮಂಟಪ, ಭಜನಾ ಮಂಟಪ. ಇಲ್ಲಿ ಕಟ್ಟಿಗೆ ಇಟ್ಟು ದೀಪ ಹಚ್ತಾ ಇದ್ರು ಹಿಂಗೆ ಅಡ್ಡ. ಸ್ಟೋನ್ ಚಾರಿಯಟ್. ಪೂರ್ತಿ ವಾಸ್ತು ಪ್ರಕಾರವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಓಕೆನಾ? ಸೊ ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳು ಬಂದ್ಬಿಟ್ಟು ದೊಡ್ಡದಾಗಿರುತ್ತೆ, ಪ್ಯಾಲೇಸ್ ಬಂದು ಚಿಕ್ಕದಾಗಿರುತ್ತೆ. ಹೌದು. ಅದೇ ನಾವು ನಾರ್ತ್ ಇಂಡಿಯಾದಲ್ಲಿ ಹೋದರೆ ಟೆಂಪಲ್ ಬಂದು ಚಿಕ್ಕದಿರುತ್ತೆ, ಪ್ಯಾಲೇಸ್ ಬಂದು ದೊಡ್ಡದಿರುತ್ತೆ. ಸೊ ಸೌತ್ ಇಂಡಿಯಾದಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಂತ. ಸೊ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಂದರೆ ಮೊದಲು ಗರ್ಭಗುಡಿಯನ್ನು ಕಟ್ತಾರೆ, ಆನಂತರದಲ್ಲಿ ಅಂತರಾಳ, ಪರಿಕ್ರಮಣ, ರಂಗಮಂಟಪ, ಮಹಾಮಂಟಪ, ಪಂಚಪೀಠ, ಗೋಪುರ. ಇದಕ್ಕೆ ನಾವು ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಪಂಚಪೀಠ ಮುಂದ್ಗಡೆ ಕಾಣ್ತಾ ಇದೆ ನೋಡಿ. ಮೊದಲನೇದಾಗಿ ತುಳಸಿ ಪೀಠ, ಬೃಂದಾವನ ಅಂತ ಕರಿತೀವಿ. ಅದು ವಿಠಲನಿಗೆ ಬಹಳ ಪ್ರಿಯವಾಗಿರುತ್ತೆ. ಮೊದಲನೇದು ಇದು ತುಳಸಿ ಪೀಠ, ಬೃಂದಾವನ. ಎರಡನೇ ಪೀಠ ಕಾಣ್ತಾ ಇದೆಯಲ್ಲ, ಇದು ಮೇಲ್ಗಡೆ ಒಂದು ಕಂಬ ಇತ್ತು ಸ್ಟೋನಿಂದು, ಅದಕ್ಕೆ ನಾವು ಧ್ವಜಸ್ತಂಭ ಅಂತ ಕರಿತೀವಿ. ಮೂರನೇದು ಪ್ರಸಾದ ಪೀಠ, ಬಲಿಪೀಠ ಅಂತ ಕರಿತೀವಿ. ಸೊ ವಿಷ್ಣುವಿಗೆ ನೈವೇದ್ಯ ಆಗುತ್ತಲ್ಲ, ಆ ನೈವೇದ್ಯ ಅದನ್ನ ತೊಗೊಂಬಂದಿಲ್ಲ ಆಗ್ತಂಥದ್ದು. ನಾಲ್ಕನೇದು ಪೀಠ ಬಂದ್ಬಿಟ್ಟು ನವಗ್ರಹ ಪೀಠ. ಐದನೇದು ಬಂದ್ಬಿಟ್ಟು ಐಕಾನಿಕ್ ಚಾರಿಯಟ್, ಸ್ಟೋನ್ ಚಾರಿಯಟ್. ಸೊ ವಿಷ್ಣುವಿನ ವಾಹನ ಬಂದ್ಬಿಟ್ಟು ಗರುಡ. ಸೊ ಗರುಡನ ವಾಹನವನ್ನು ರಥವನ್ನಾಗಿ ಮಾಡಿದರೆ ಕೃಷ್ಣದೇವರಾಯರು. ಸೊ ಕೃಷ್ಣದೇವರಾಯರು 1513 ಒಡಿಶಾದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಸೊ ಒಡಿಶಾದ ರಾಜ ಬಂದ್ಬಿಟ್ಟು ಗಜಪತಿ ಪ್ರತಾಪರುದ್ರ ಅಂತ. ಆ ರಾಜನ ಮೇಲೆ ಯುದ್ಧನ ಮಾಡಿಕೊಂಡು ಬರಬೇಕಾದ್ರೆ ಒಡಿಶಾದಲ್ಲಿ ಒಂದು ಕೊನಾರ್ಕೋ ಟೆಂಪಲ್ ಇದೆ, ಸನ್ ಟೆಂಪಲ್. ಅಲ್ಲಿ 24 ಚಕ್ರ 7 ಅಶ್ವಗಳ ಒಂದು ರಥ ಇದೆ ಸರ್. ಆ ರಥವನ್ನು ಕೃಷ್ಣದೇವರಾಯರು ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ವಿಜಯನಗರದಲ್ಲಿ ಬಂದು ಈ ರಥವನ್ನು ನಿರ್ಮಾಣ ಮಾಡಿರುವಂಥದ್ದು. ಕೋನಾರ್ಕ್ ಇದು ಇನ್ಸ್ಪೈರ್ಡ್ ಬೈ ಕೃಷ್ಣದೇವರಾಯ. ಅಲ್ಲಿಂದ ಬಂದು ಈ ರಥವನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ವಿಜಯದ ಸಂಕೇತವಾಗಿ. ಸೊ ಒರಿಜಿನಲ್ಗಿಂತೂ ಬೆಟರ್ ಆಗಿ ಮಾಡಿದ್ದಾರೆ. ಎಸ್ ಸರ್. ಇಲ್ಲಿ 4 ಚಕ್ರಗಳಿದ್ದಾವೆ. ಮುಂದ್ಗಡೆ ಬಂದ್ಬಿಟ್ಟು 2 ಹಾರ್ಸ್ ಇತ್ತು, 2 ಕುದುರೆಗಳಿತ್ತು. ಅದು 1565 ತಾಳಿಕೋಟ ಯುದ್ಧದಲ್ಲಿ ಆ ಕುದುರೆನ ಹೊಡೆದಾಕಿದ್ದಾರೆ. ಆ ನಂತರದಲ್ಲಿ ASI ಡಿಪಾರ್ಟ್ಮೆಂಟ್ ಇದ್ರಲ್ಲ, ಆ ಎಲಿಫೆಂಟ್ ತೊಗೊಂಬಂದು ಇಟ್ಟಿದ್ದಾರೆ ಮುಂದ್ಗಡೆ. ರಥ ಬಂದು ಯಾವಾಗಲೂ ಕುದುರೆ ಎಳೆಯುತ್ತೆ, ಆನೆ ಎಳೆಯಲ್ಲ. ಅದರ ಬದಲಾಗಿ ಆನೆನ ತೊಗೊಂಬಂದು ಇಟ್ಟಿದ್ದಾರೆ ASI ಡಿಪಾರ್ಟ್ಮೆಂಟ್. ಅಕಸ್ಮಾತ್ ಕುದುರೆ ಕಾರ್ವಿಂಗ್ ಸಿಕ್ಕಿದ್ರೆ ಅದನ್ನ ತೊಗೊಂಬಂದು ಅಲ್ಲಿ ಇಡ್ತಾ ಇದ್ರು. ಕುದುರೆ ಸಿಗ್ಲಾರ್ದಕ್ಕೋಸ್ಕರ ಎಲಿಫೆಂಟ್ ಇಲ್ಲಿ ಜಾಸ್ತಿ ಇರೋದಕ್ಕೋಸ್ಕರ ಎಲಿಫೆಂಟ್ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಸರ್ ಮುಂದ್ಗಡೆ. ಇದು ಏಕಶಿಲಾ ರಥ ಅಲ್ಲ ಸರ್, ಬೇರೆ ಬೇರೆ ಕಲ್ಲಲ್ಲಿ ಮಾಡಿರೋದು. ನೋಡಿ ಕಾಣುತ್ತೆ, 7 ಲೇಯರ್ಸ್ ಕಾಣುತ್ತೆ. ಮೇಲ್ಗಡೆ ಬಂದ್ಬಿಟ್ಟು 24 ಪಿಲ್ಲರ್ ಇಂಟರ್ಲಾಕ್ ಅಲ್ಲಿ ಮಾಡಿರೋಂಥದ್ದು. ಕೆಳಗೆ ಒಂದಿದೆ, ಅದು 1 2 4 5 6 7 ಟೋಟಲ್. ಇದು ಮೇಲಿಂದು ಎಲ್ಲ ಒಂದೇ ಇಲ್ಲಿಂದ ಮೇಲ್ಗಡೆ. ಅದು ಬೇರೆ ಬೇರೆ ಕಲ್ಲಲ್ಲಿ ಇಂಟರ್ಲಾಕ್ ಅಲ್ಲಿ ಮಾಡಿದೆ, 24 ಪಿಲ್ಲರ್ಸ್. ಆದರೆ 7 ಇದು. ಹಾಂ ಸರ್. ಇದು ಮುಂದೆ ಹೋಗ್ತಾ ಇರಲಿಲ್ಲ, ಜಸ್ಟ್ ಶೋ ಪೀಸ್ಗೋಸ್ಕರ ಮಾಡಿರೋಂಥದ್ದು. ಯಾವಾಗ ವಿಠಲನಿಗೆ ಪೂಜೆ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಗಾಲಿಗಳನ್ನ ತಿರುಗಿಸ್ತಾ ಇದ್ರು ಸರ್. ನೋಡಿ, ಗಾಲಿ ತಿರುಗಿಸಿ ಎಲ್ಲ ವೀಲೆಲ್ಲ ಸೌದೋಗಿದೆ. ಆ ನಂತರದಲ್ಲಿ ASI ಡಿಪಾರ್ಟ್ಮೆಂಟ್ ಅದಕ್ಕೆ ಲಾಕ್ ಮಾಡಿ, ಸಿಮೆಂಟ್ ಮಾಡಿ ಲಾಕ್ ಮಾಡಿದ್ದಾರೆ ಸರ್. ಅಲ್ಲಿ ಮುಂದ್ಗಡೆ ಬನ್ನಿ. ನೋಡಿ, ಆನೆ ಇದೆಯಲ್ಲ ಮುಂದ್ಗಡೆ, ಅದ್ರ ಆನೆ ಹಿಂದ್ಗಡೆ ಕುದುರೆಯ ಬಾಲ ಮತ್ತೆ ಕಾಲು. ಹೌದು. ಮೊದಲಿಗೆ ಕುದುರೆ ಇದ್ದಿದ್ದು, ಆ ನಂತರದಲ್ಲಿ ಎಲಿಫೆಂಟ್ ತಗೊಂಡು ಜಾಯಿಂಟ್ ಈ ರಥದ ಒಳಗಡೆ ವಿಷ್ಣುನ ಪಬ್ಲಿಕ್ ಸಾರ್ವಜನಿಕರು ರಾಣಿಯರಿಗೆ ನೋಡಬಾರ್ದು ಅಂದ್ಬಿಟ್ಟು ಮೇಲ್ಗಡೆ ನೋಡಿ ಸರ್, ಹುಕ್ಸ್ ಇದೆ ನೋಡಿ ಇಲ್ಲಿ ಕಾರ್ನರಲ್ಲಿ. ಪರ್ದೆಯನ್ನು ಲಾಕ್ ಮಾಡ್ತಾ ಇದ್ರು, ಬಟ್ಟೆ ಕರ್ಟನ್ ಬಟ್ಟೆ ಬರುತ್ತಲ್ಲ ಅದರಿಂದ ಲಾಕ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇದು ಲಾಕ್ ನೋಡಿ ಹೋಲ್ ಮಾಡಿದ್ದಾರೆ, ಅದರಿಂದ ಲಾಕ್ ಮಾಡ್ತಾ ಇದ್ರು, ಎಳೆದು ಕಟ್ತಾ ಇದ್ರು ಪರದೆನ ಕಟ್ಟೋದ್ರಿಂದ ಸಾರ್ವಜನಿಕರು ರಾಣಿಗೆ ನೋಡಬಾರ್ದು. ಅವರು ಡ್ಯಾನ್ಸ್ ಮಾಡೋರು. ರಾಣಿ ಡ್ಯಾನ್ಸ್ ಮಾಡೋಂಥದ್ದು ದೇವರಿಗೆ ಮಾತ್ರ, ಬರೀ ರಾಜರಷ್ಟೇ. ರಾಜ ನೋಡುವಂಥದ್ದು ದೇವರಿಗೆ ಮಾತ್ರ ಮಾಡೋಂಥದ್ದು. ಹಾಗೆ ಮಳೆಗಾಲದಲ್ಲಿ ಈ ಸಂಗೀತ ಮಂಟಪ ನೋಡಲಿಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ ಸರ್. ಸೊ ಮೇಲ್ಗಡೆಯಿಂದ ಮಳೆ ನೀರು ಬೀಳುತ್ತಲ್ಲ ಸರ್, ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಹೋಲ್ ಇದೆ ನೋಡಿ,
ಈ ಹೋಲಲ್ಲಿ ನೀರು ಬಿದ್ದಾಗ ಈ ಥರ ಮುತ್ತುಗಳ ಮುಖಾಂತರ ಕರೆಕ್ಟ್ ಈ ಎಕ್ಸಾಕ್ಟ್ ಈ ಹೋಲಲ್ಲಿ ಬೀಳುತ್ತೆ. ಆ ನಂತರ ಈ ಥರ ವಾಟರ್ನ ಫ್ಲೋ ಆಗುತ್ತೆ, ಸ್ಮೂತಾಗಿ ಫ್ಲೋ ಆಗುತ್ತೆ. ಇದೇ ಸ್ವರ ಬರುತ್ತೆ ಅಂತ ಏನು ಯಾವ ಥರ? ಯಾಕಂದರೆ ಸರ್ ಈ ಕಲ್ಲಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ಮತ್ತೆ ನೋಡಿ ಒಂದೊಂದು ಪಿಲ್ಲರಲ್ಲಿ ಬೇರೆ ಬೇರೆ ಥರ ಡಿಸೈನ್ ಕಟ್ಟಿಂಗ್ ಮಾಡಿದ್ದಾರೆ. ಮೇಲ್ಗಡೆ ವೇಟ್ ಇದೆ, ಕೆಳಗಡೆ ವೇಟ್ ಇದೆ, ಮಿಡ್ಲಲ್ಲಿ ಗ್ಯಾಪ್ಸ್ ಇದೆ ನೋಡಿ, ಸ್ಮಾಲ್ ಪಿಲ್ಲರ್ಸ್ ಇದೆ. ಸೊ ಮೇಲ್ಗಡೆ ವೇಟು ಕೆಳಗಡೆ ವೇಟ್ ಬಿದ್ದಾಗ ಸೊ ಆಟೋಮೆಟಿಕಲ್ಲಿ ಅದ್ರ ಮ್ಯೂಸಿಕ್ ಬಂದ್ಬಿಡುತ್ತೆ. ಮ್ಯೂಸಿಕ್ಕು ಆ ಟೆಕ್ನಾಲಜಿ. ಆದರೆ ಒಂದೇ ಕಲ್ಲು ಆದರೆ ಡಿಸೈನ್ ಮೇಲೆ ಹೋಗುತ್ತೆ. ನೋಡಿ ಚೈನೀಸ್ ಇದ್ದಾರೆ, ಅವರ ಡ್ರೆಸ್ ಕೋಡ್ ನೋಡಿ, ಅವರ ದಾಡಿ ನೋಡಿ, ಅವ್ರ ಮೀಸೆ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ಕೋಲ್ ಇದೆ. ಇವರು ಚೈನೀಸು, ಪಕ್ಕದಲ್ಲಿ ಮಂಗೋಲಿಯನ್ನು, ಅರಬಿಯನ್ನು, ಪರ್ಷಿಯನ್ನು ಮತ್ತು ಪೋರ್ಚುಗೀಸ್. ಇವರೆಲ್ಲ ವ್ಯಾಪಾರಕ್ಕೆ ಬರ್ತಾರೆ, ಕುದುರೆ ವ್ಯಾಪಾರಕ್ಕೆ ಬರ್ತಾ ಇದ್ರು. ವಿಜಯನಗರದಲ್ಲಿ ಕುದುರೆನ ಮಾರ್ಕೊಂಡ್ಬಿಟ್ಟು ಮಸಾಲ ಪದಾರ್ಥಗಳನ್ನ ತಗೊಂಡು ಹೋಗ್ತಾ ಇದ್ರು. ಇದೇ ಪ್ರೂಫ್. ಬಟರ್ ಸಿಸ್ಟಮ್, ವಸ್ತು ವಿನಿಮಯ ಪದ್ಧತಿ. ಆ ಕುದುರೆಯ ಒಂದು ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಇವಾಗಲೂ ಸಹ ನಾವು ದನಗಳನ್ನ ತಗೋಬೇಕಾದ್ರೆ ಅದರ ಹಲ್ಗಳನ್ನ ಚೆಕ್ ಮಾಡ್ತೀವಲ್ಲ, ಅದೇ ಥರ ವಿಜಯನಗರದಲ್ಲಿ ಚೆಕ್ ಮಾಡ್ತಾರೆ. ಒಬ್ಬ ಸೈನಿಕ ಬಂದು ಕುದುರೆಯನ್ನ ಬಾಯಿಯನ್ನು ತೆಗೆದ್ರು ಅಲ್ಲಿ ಹಲ್ಗಳನ್ನ ಚೆಕ್ ಮಾಡ್ತಾರೆ. ಅದರ ಹಲ್ಲು ಎಷ್ಟು ಕಡಿಮೆ ಇರುತ್ತಲ್ಲ ಅದರ ಏಜ್ ಕಡಿಮೆ ಇರುತ್ತೆ, ಅದರ ಹಲ್ಲು ಎಷ್ಟು ಜಾಸ್ತಿ ಇರುತ್ತಲ್ಲ ಅದರ ಏಜ್ ಜಾಸ್ತಿ ಇರುತ್ತೆ. ಇದು ಮೊದಲನೇ ಚೆಕ್ ಮಾಡ್ತಾರೆ. ಎರಡನೇ ಟೆಸ್ಟ್ ನೋಡಿ ಕುದುರೆಯ ಬಾಲವನ್ನು ಚೆಕ್ ಮಾಡ್ತಾರೆ ಅಂಥದ್ದು. ಓಕೆನಾ. ಮೂರನೇದು ಬಂದ್ಬಿಟ್ಟು ಹೈ ಜಂಪು ಮತ್ತು ಲಾಂಗ್ ಜಂಪು. ಆ ಕಡೆ ಬೇರೆ ತೋರಿಸ್ತೀನಿ. ಇಬ್ಬರು ರಾಜರು 1435 ಬರೋಡಾ ದೇವರಾಯನ ಕಾಲದಲ್ಲಿ ಆ ಗರ್ಭಗುಡಿಯನ್ನು ಕಟ್ಟಲಾಗಿದೆ. ಆ ನಂತರದಲ್ಲಿ 15ನೇ ಶತಮಾನದಲ್ಲಿ ಕೃಷ್ಣದೇವರಾಯರು ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸುತ್ತ ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿದ್ರು ಕೃಷ್ಣದೇವರಾಯರು. ಸೊ ಪ್ರೌಢದೇವರ ಕಾಲದಲ್ಲಿ ಗರ್ಭಗುಡಿ ಮಾತ್ರ ಕಟ್ಟಲಾಗಿದೆ, ಶಾಸನದಲ್ಲಿ ಉಲ್ಲೇಖ ಇದೆ ಸರ್. ಓಕೆನಾ. ಹಾಗೆ ಒಳಗೆ ಹೋಗಂಗಿಲ್ವಾ? ಹೋಗ್ಬೋದು. 1435 ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ಅಹಮದ್ ನಗರದ ನಿಜಾಮ್ ಶಾಹಿಗಳು ಅಟ್ಯಾಕ್ ಮಾಡ್ತಾರೆ. ಮಹಾರಾಷ್ಟ್ರ ಪಂಡ್ರಾಪುರದ ಮೇಲೆ. ಸೊ ಅಲ್ಲಿರುವಂತಹ ದೇವಸ್ಥಾನದಲ್ಲಿರುವಂಥ ವಿಗ್ರಹ ಇದೆಯಲ್ಲ, ವಿಠಲನ ಮೂರ್ತಿ, ಆ ಮೂರ್ತಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಏಕನಾಥ ಸಂತ ಅಂತ ಒಬ್ಬ ರಾಜ ಬರ್ತಾನೆ ಅಲ್ಲಿ. ಆ ರಾಜ ಆ ಮೂರ್ತಿನ ತೊಗೊಂಡು ಬಂದು ವಿಜಯನಗರ ತೊಗೊಂಡು ಬರ್ತಾನೆ, ಈ ಮೂರ್ತಿನ ರಕ್ಷಣೆ ಮಾಡಲಿಕ್ಕೋಸ್ಕರ. ಅದನ್ನೇ ಇಲ್ಲಿ ಸ್ಥಾಪನೆ ಮಾಡಿರೋದು. ತೊಗೊಂಡು ಬರ್ತಾನೆ. ಸೊ ಇಲ್ಲಿ ರಾಜ ಬಂದ್ಬಿಟ್ಟು ಪ್ರೌಢದೇವರಾಯರು. ಆ ಪ್ರೌಢದೇವರಾಯರು ಆ ಮೂರ್ತಿನ ತಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ 1435, 1435. ಓಕೆನಾ. ಸೊ 1435 ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ಸ್ವಲ್ಪ ವರ್ಷಗಳ ಕಾಲ ನಂತರ ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ಬರಗಾಲ ಸೃಷ್ಟಿಯಾಗುತ್ತೆ. ಸೊ ಮಳೆ ಆಗ್ತಾ ಇರಲಿಲ್ಲ, ಪ್ರಾಣಿ ಪಕ್ಷಿಗಳೆಲ್ಲ ಸಾಯ್ತಾ ಇರುತ್ತೆ. ಸೊ ಅಲ್ಲಿ ರೈತರು ಬೆಳೆದಂಥ ಬೆಳೆಗೆ ಒಂದು ಇದು ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಜನ ಸೇರ್ಕೊಂಡ್ಬಿಟ್ಟು ಒಬ್ಬ ಸಂತನ ಹತ್ರ ಹೋಗ್ತಾನೆ, ಭಾನುದಾಸ. ಆ ಭಾನುದಾಸ ಅಂತ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಕೊಂಡಾಗ ಜನಗಳು, ಸೊ ಆ ಭಾನುದಾಸ ಹೇಳ್ತಾನೆ, ಇಲ್ಲಿರುವಂಥ ಮೂರ್ತಿ ವಿಠಲ ಮೂರ್ತಿ ಇವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಪೂಜೆ ಆಗ್ತಾ ಇದೆ. ಆ ಮೂರ್ತಿಯನ್ನು ನೀವು ರಿಟರ್ನ್ ಇಲ್ಲಿ ತೊಗೊಂಬಂದಾಗ ಈ ಸಮಸ್ಯೆ ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಭಾನುದಾಸ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನೆ ಇಲ್ಲಿನ ಮೂರ್ತಿನ ತೊಗೊಂಡು ಹೋಗ್ಲಿಕ್ಕೆ. ಸೊ ಇಲ್ಲಿನ ರಾಜ ಬಂದ್ಬಿಟ್ಟು ಆ ಟೈಮಲ್ಲಿ ಕೃಷ್ಣದೇವರು ಇರ್ತಾರೆ. ಕೃಷ್ಣದೇವರಾಯರು ಭಾನುದಾಸ್ಗೆ ಹೇಳ್ತಾನೆ, ನಾವು ಒಂದು ಸಾರಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಮೂರ್ತಿ ನಾವು ಕೊಡಲ್ಲ ಅಂತ ಹೇಳ್ತಾನೆ. ಓಕೆ. ಸೊ ಆವಾಗ ಕೃಷ್ಣದೇವರಾಯರ ಗುರುಗಳು ಬಂದ್ಬಿಟ್ಟು ವ್ಯಾಸತೀರ್ಥರು. ಸೊ ವ್ಯಾಸತೀರ್ಥರು ಕೃಷ್ಣದೇವರಿಗೆ ಹೇಳ್ತಾರೆ, ಕೃಷ್ಣದೇವರಾಯ ನೀನು ಅಧರ್ಮದಲ್ಲಿ ಹೋಗ್ತಾ ಇದೆಯಾ, ಧರ್ಮದಲ್ಲಿ ಹೋಗ್ತಾ ಇಲ್ಲ, ಈ ಮೂರ್ತಿ ಮಹಾರಾಷ್ಟ್ರ ಪಂಡ್ರಾಪುರದೇ, ನೀನು ಅವ್ರಿಗೆ ಕೊಡ್ಲಿಕ್ಕೆ ಹೇಳ್ತಾರೆ. ಅವಾಗ ಕೃಷ್ಣದೇವರಾಯರು ಅವರ ಪ್ರಕಾರ ಈ ಮೂರ್ತಿನ ಅವ್ರಿಗೆ ಕೊಟ್ಬಿಡ್ತಾರೆ ರಿಟರ್ನ್. ಈ ಮೂರ್ತಿ ದೇವಸ್ಥಾನ ಖಾಲಿ ಆದ ನಂತರ ಕೃಷ್ಣದೇವರಾಯರು 1518 ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗಿ ಒಂದು ಹೊಸದಾಗಿರುವಂಥ ಮೂರ್ತಿನ ಮಾಡಿಸ್ಕೊಂಡು ತೊಗೊಂಬರ್ತಾರೆ ಅಲ್ಲಿಂದ. ಆ ಮೂರ್ತಿ ಯಾವ ಥರ ಇರುತ್ತೆ ಅಂದರೆ ಅರ್ಧ ಬಾಲಾಜಿ ಇರುತ್ತೆ, ಅರ್ಧ ವಿಠಲ ಇರುತ್ತೆ. ಈ ಥರ ಒಂದು ಮೂರ್ತಿನ ತೊಗೊಂಡು ಬರ್ತಾರೆ 1518. 1518 ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ನಂತರದಲ್ಲಿ ಸ್ವಲ್ಪ ವರ್ಷ ಕಾಲ ಪೂಜೆ ಆಗುತ್ತೆ. ಆ ನಂತರದಲ್ಲಿ 1565 ತಾಳಿಕೋಟೆ ಯುದ್ಧದಲ್ಲಿ ಆ ಮೂರ್ತಿನ ಹೊಡೆದಾಕ್ಬಿಡ್ತಾರೆ. ಆ ಮೂರ್ತಿ ಸೇವ್ ಆಯಿತು ಅಂದ್ಕೊಂಡ್ರೆ ಪಂಡ್ರಾಪುರ. ಇವಾಗಲೂ ಸಹ ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ಪೂಜೆನೆ ಮಾಡಬೇಕಾದ್ರೆ ರಾಜ ಕನ್ನಡ ವಿಠಲ ಅಂತೇಳಿ ಪೂಜೆ ಮಾಡ್ತಾರೆ. ಕನ್ನಡ ಅಂದರೆ ಕರ್ನಾಟಕ, ಹಂಪಿ, ವಿಜಯನಗರ. ಯಾಕಂದರೆ ಆ ವಿಠಲನ ಮೂರ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿ 80 ವರ್ಷಗಳ ಕಾಲ ಪೂಜೆ ಆಗಿದೆ. 80 ಇಯರ್ಸ್ ಪೂಜೆ ಆಗುತ್ತೆ. ಅದಕ್ಕೋಸ್ಕರ ಆ ಮೂರ್ತಿನ ಅಲ್ಲಿ ಪೂಜೆ ಮಾಡೋಕ್ಕಾದ್ರೆ ರಾಜ ಕನ್ನಡ ವಿಠಲೆ ಅಂತ ಹೇಳಿ ಪೂಜೆ ಮಾಡ್ತಾರೆ. ಅದು ಕೊಟ್ಟು ಕಳಿಸಿದ್ದಕ್ಕೆ ಆ ಮೂರ್ತಿ ಉಳಿತು. ಇಲ್ಲ ಅಂದಿದ್ರೆ ಆ ಮೂರ್ತಿನ ಉಳಿತಾರೆ. 2002ರಲ್ಲಿ ಏನು ವಿಠಲನ ಪೂಜೆ ಮಾಡ್ತಾ ಇದ್ದಾರಲ್ಲ ಆ ಪೂಜಾರಿಗಳು, ಅವ್ರಿಗೆ ನಾವು ಬಡಿವ ಪರಿವಾರ ಅಂತ ಕರಿತೀವಿ. ಅವ್ರು ಈ 2002ರಲ್ಲಿ ಬಂದು ಈ ಭಜನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. 2002ರಲ್ಲಿ. ರಾಜರು ಯಾವಾಗಲೂ ಕೆಳಭಾಗದಲ್ಲಿರಬೇಕು. ರಾಜರು ಮತ್ತು ದೇವರು ಈಕ್ವಲ್ ಆಗಬಾರ್ದು, ಸರಿಸಮ ಆಗಬಾರ್ದು. ಅದಕ್ಕೋಸ್ಕರ ಕೆಳಭಾಗದಲ್ಲಿ ಪ್ರದಕ್ಷಿಣೆ ಹಾಕಲಿಕ್ಕೆ ಮಾಡಿದ್ದಾರೆ. ಸೊ ಇದು ಪ್ರದಕ್ಷಿಣೆ ಮಾಡಲಿಕ್ಕೆ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಈ ಥರ ಕೆಳಗೆ ಪ್ರದಕ್ಷಿಣೆ ಇಲ್ಲ. ಸೊ ದೇವರು ಯಾವಾಗಲೂ ಮೇಲ್ಭಾಗದಲ್ಲಿ ಇರಬೇಕು, ರಾಜರು ಯಾವಾಗಲೂ ಕೆಳಭಾಗದಲ್ಲಿ ಇರಬೇಕು. ರಾಜರಿಗೆ ಮತ್ತು ದೇವರಿಗೆ ಈಕ್ವಲ್ ಮಾಡಬೇಕು, ಸರಿಸಮ ಮಾಡಬಾರ್ದು.
ರಾಜರು ದೇವರಿಗಿಂತ ದೊಡ್ಡವರಾಗಲ್ಲ, ಅದಕ್ಕೋಸ್ಕರ ಕೆಳಭಾಗದಲ್ಲೇ ಪ್ರದಕ್ಷಿಣೆ ಹಾಕಲಿಕ್ಕೆ ಮಾಡಿರೋಂಥದ್ದು. ಇಲ್ಲಿ ನೀರನ್ನ ಸ್ಟೋರ್ ಮಾಡ್ತಾರೆ, ವಾಟರ್ ತಂಪು ಇರುತ್ತೆ. ಸ್ಟೋರ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ ಚಿಕ್ಕ ಚಿಕ್ಕ ಹೋಲ್ಸ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆಯಿಂದ ಸೂರ್ಯನ ಕಿರಣಗಳು ಆ ಒಳಗಡೆಯಿಂದ ಬಿದ್ದು ನೀರಿನಲ್ಲಿ ಬಿದ್ದಾಗ ಲೈಟ್ ರಿಫ್ಲೆಕ್ಷನ್ ಓ ರಿಫ್ಲೆಕ್ಷನ್ ಆಗಬೇಕು ಅಂತ. ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಅದಕ್ಕೆ ಕತ್ಲೆ, ಈ ಕತ್ಲಿದೆ, ಅವಾಗ ಕತ್ಲೆ ಇರಲಿಲ್ಲ. ಈ ಥರ ಆರ್ಕಿಟೆಕ್ಚರ್ ಯಾವುದು ಟೆಂಪಲ್ ಇಲ್ಲ. ಈ ಸೂರ್ಯನ ಕಿರಣ ಎಲ್ಲ ನೋಡಿ, ಇಲ್ಲಿ ಬಿದ್ರೂ ಅಲ್ಲಿ ಸೂರ್ಯನ ಕಿರಣ ಅಲ್ಲಿಗೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಬೇಕು, ನೀರಿನಲ್ಲಿ ಬಿದ್ದು ರಿಫ್ಲೆಕ್ಟ್ ಆಗಬೇಕು. ಡೈರೆಕ್ಟ್ ಬೀಳಿಲ್ಲದ್ರೂ ಇಂಡೈರೆಕ್ಟಾಗಿ ಈ ಕಲ್ಲಿ ಬಿದ್ದು ಅದಕ್ಕೆ ಬಿದ್ದು ರಿಫ್ಲೆಕ್ಟ್ ಆಗಬೇಕು ಅಂತ ಮಾಡಿದ್ದಾರೆ. ವಿಠ್ಠಲ ಮತ್ತು ರುಕ್ಮಿಣಿ ಪೀಠ.